ಹಲೋ ಅಕ್ಕ, ಹಲೋ. ಇದು 1 ಲೀಟರ್ ಹಾಲ್ ಉಳಿದ್ ಬಿಟ್ಟದವ. ಅದ್ ನೀ ರಸಗುಲ್ಲಾ ಮಾಡ್ತಿದ್ಯಲ್ಲ, ಅದ್ ಹೆಂಗ್ ಮಾಡುದ್ ಹೇಳ? ಹಾಲ್ ಉಳ್ದಾವ? ಹಾ ಒಂದ್ ಬಟ್ಟಲ್ದಾಗ ಒಂದ್ ನಿಂಬೆ ಹಣ್ಣಿಂದ ರಸ ತಗೋ. ಹಾ ಅದಕ್ ಸ್ವಲ್ಪ ನೀರ್ ಹಾಕಿ ಡೈಲ್ಯೂಟ್ ಮಾಡಿ ಇಟ್ಕೋ. ಈ ಕಡೆ ಸೈಡ್ ಹಾಲು ಕಾಸ್ಲಿಕ್ ಇಡು. ಅದು ಹಾಲು ಉಕ್ ಬರ್ಲಿಕ್ ಕೂಳೆ ಹಾ ಈ ನಿಂಬೆ ಹಣ್ಣ್ ಜ್ಯೂಸ್ ನ ಸ್ವಲ್ಪ ಸಣ್ಣ ಮಾಡ್ಬೇಕು ಫ್ಲೇಮ್. ನಿಂಬೆ ಹಣ್ಣ್ ರಸ ಹಾಕ್ಬೇಕಂದಾಗ ಫ್ಲೇಮ್ ಸಣ್ಣ ಮಾಡು. ಚೂರ್ ಜ್ಯೂಸ್ ಹಾಕೋತ ಹೋಗದು ಒಡಿಯುತನ. ಅದು ಒಡದ್ ತಕ್ಷಣ ಪೂರ್ತಿ ನೀರ್ ಬೇರೆ ಆಗ್ತದ, ನಿಮ್ಗ ಪನ್ನೀರ್ ಗತೆ ಸಿಗ್ತದ. ಆಮೇಲೆ ಅದನ್ನ ಫ್ಲೇಮ್ ಆಫ್ ಮಾಡ. ಆಮೇಲೆ ಅದನ್ನ ತೆಗೆದು ಒಂದ್ ಬಟ್ಟಿ ಒಳಗ್ ಹಾಕಿ ಸೋಸ್ಕೊಂಡು ಮ್ಯಾಲ ಏನ್ ಮಾಡ, ಇನ್ನೊಂದ್ ಸ್ವಲ್ಪ ತಣ್ಣೀರ್ ಹಾಕಿ ಸ್ವಚ್ಛಗ ತೊಳಿಬೇಕು. ಅದನ್ನ ಅದ್ರಾಗಿಂದ ಹುಳಿ ಇದೆಲ್ಲಾ ಹೋಗ್ಲಿಕ್ಕೆ. ಎಲ್ಲಾ ಹೋದ್ಮೇಲೆ ಚಂದಾಗ ಅದನ್ನ ಏನ್ ಮಾಡವ, ಒಂದ್ ಮಸ್ಲಿನ್ ಕ್ಲಾತ್ ಒಳಗ್ ಹಾಕಿ ಹಿಂಡ್ಕೊ. ಎಕ್ಸ್ಟ್ರಾ ಏನೇನ್ ನೀರ್ ಇರ್ತದ ಎಲ್ಲಾ ಹೋಗಿಸಿ ಅದನ್ನ ಒಂದ್ ಅರ್ಧ ಗಂಟೆ ಕಟ್ಟಿಟ್ಬಿಡು. ಅಂದ್ರ ಅದ್ರಾಗ ಇನ್ನೊಂಚೂರ್ ಏನಾರ ನೀರ್ ಇದ್ರುನು ಎಲ್ಲಾ ಹೋಗ್ತದ. ಅರ್ಧ ಗಂಟೆ ಆದ್ಮೇಲೆ ನಿನಗ ಪನ್ನೀರ್ ಸಿಗ್ತದ. ಆಮೇಲೆ ಅದನ್ನ ಒಂದ್ ತಟ್ಟಿಗ್ ಹಾಕೋ. ತಟ್ಟಿಗ್ ಹಾಕೊಂಡು ಚಂದಾಗ ಅದನ್ನ ನಿಂದ ಅಂಗೈಯಿಂತ್ರ ನಾದ್ಬೇಕು. ನೀ ಎಷ್ಟ್ ನಾದ್ತಿವಿ ಅಷ್ಟ್ ಸಾಫ್ಟ್ ಆಗ ಚಲೋತ್ನಂಗ್ ಬರ್ತಾವ ರಸಗುಲ್ಲ. 7 ನಿಮಿಷ 8 ನಿಮಿಷ ನಾದ್. ಆಮೇಲೆ ಕಡೆಕ್ ಏನ್ ಮಾಡು, 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿ ಮತ್ ನಾದ್ 1 ನಿಮಿಷ ನಾದಿ ಅದನ್ನ ಚಂದಾಗ ಒಂದ್ ಉಂಡಿಗತೆ ಮಾಡಿಟ್ಕೊ. ಎಷ್ಟ್ ಬರ್ತಾವ ನಿನ್ಗೆ ಯಾವ ಸೈಜ್ ಬೇಕಾದ್ರೊಳಗ ಉಂಡಿ ಮಾಡಿಟ್ಕೊ. ಈಗ ಪಾಕ ಹೆಂಗ್ ಮಾಡುದು ನೋಡೋಣಂತ. ಒಂದು ಪಾತ್ರೆಲಿ ಇಡು ಗ್ಯಾಸ್ ಮೇಲೆ. ಅರ್ಧ kg ಅಷ್ಟು ನಿನ್ಗ ಸಕ್ರೆ ಬೇಕಾಗ್ತದ. ಅದಕ್ಕೆ 1/4 ನೀರ್ ಹಾಕಿ ಒಂದ್ ಇಲೈಚಿ ಹಾಕಿ ಅದು ಸಕ್ರಿ ಕರಿಗಿ ಒಂದ್ ಕುದಿ ಬರುತ್ತದ. ವೇಟ್ ಮಾಡ್. ಕುದಿ ಬಂದ ತಕ್ಷಣ ಈಗ ನಾವು ಮಾಡಿಟ್ಕೊಂಡಿರೋ ಉಂಡಿ ಎಲ್ಲಾನು ಒಂದೊಂದ ಪಾಕದಾಗ ಹಾಕ. ಗ್ಯಾಸ್ ಫ್ಲೇಮ್ ನ ಸ್ವಲ್ಪ ಮೀಡಿಯಂ ಲೋದಾಗಿಟ್ಟು ಮ್ಯಾಲ ಒಂದ್ ಮುಚ್ಚಿಬಿಡ. ಮುಚ್ಚಿ ಒಂದ್ 10 ಮಿನಿಟ್ಸ್ ವೇಟ್ ಮಾಡ. ಅವು ಚಲೋತ್ನಾಗ ಕುದಿತಾವ. ಅವು ಅದ್ರ ಸೈಜ್ ಡಬಲ್ ಆಗ್ತದ. ಅವಾಗ ನಿಂಗ್ ಗೊತ್ತಾಗ್ತದ ರಸಗುಲ್ಲಾ ಆಗ್ಯದ ಅಂತ ಹೇಳಿ. ಒಂದ್ 10 ಮಿನಿಟ್ಸ್ ಕೂಲ್ ಆಗ್ಲಿಕ್ ಬಿಡು. ಆಮೇಲೆ ನಿನ್ ರಸಗುಲ್ಲಾ ರೆಡಿ. ಓಕೆ, ಮಾಡ್ ನೋಡ್ತೀನಿ. ಟ್ರೈ ಮಾಡು, ಹೆಂಗ್ ಆತಂತ ನಂಗೆ ಹೇಳು. ಓಕೆ.